ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ನಾನು ರಾಧಾಕೃಷ್ಣ ಆನೆಗುಂಡಿ. ಅತ್ತ ದೆಹಲಿಯಲ್ಲಿ ಮಾಜಿ ಸಿಎಂ ಜಗದೀಶ ಶೆಟ್ಟರ್ ಅವರು ಮರಳಿ ಬಿಜೆಪಿಗೆ ಸೇರ್ಪಡೆಗೊಂಡ ಬೆನ್ನಲ್ಲೇ ಇತ್ತ ಕರಾವಳಿಯಲ್ಲಿ ಹೊಸದೊಂದು ಚರ್ಚೆ ಶುರುವಾಗಿದೆ. ಶೆಟ್ಟರ್ ಅವರಿಗೊಂದು ನ್ಯಾಯ, ಅರುಣ್ ಪುತ್ತಿಲ ಅವರಿಗೊಂದು ನ್ಯಾಯವೇ ಅನ್ನುವ ಪ್ರಶ್ನೆಗಳು ಎದ್ದಿದ್ದಾವೆ. ಹೌದು, ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ಸಿಗೆ ವಲಸೆ ಹೋಗಿ ಟಿಕೆಟನ್ನು ಪಡೆದು ಬಿಜೆಪಿಯ ವಿರುದ್ಧವೇ ಸ್ಪರ್ಧಿಸಿ ಸೋತಿದ್ದು ಮಾತ್ರವಲ್ಲದೆ ಅಧಿಕಾರ ಸೇರಿದಂತೆ ಎಲ್ಲವನ್ನ ನೀಡಿದ ಬಿಜೆಪಿಯನ್ನ ಜಗದೀಶ್ ಶೆಟ್ಟರ್ ಅವರು ಸಿಕ್ಕಾಪಟ್ಟೆ ಬೈದಿದ್ರು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಶೆಟ್ಟರ್ ಅವರು ಇನ್ನು ಮುಂದೆ ಬಿಜೆಪಿಯ ಕಡೆ ಮುಖ ಮಾಡಿ ಮಲಗೋದೇ ಇಲ್ಲ ಅನ್ನುವಂತಿತ್ತು. ಅಷ್ಟು ಮಾತ್ರವಲ್ಲದೆ ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿ ಇನ್ನೆಂದಿಗೂ ಕೂಡ ಪಕ್ಷದೊಳಗೆ ಸೇರಿಸಿಕೊಳ್ಳಲಾರದು ಎಂದು ಕಾರ್ಯಕರ್ತರು ಭಾವಿಸಿದ್ರು. ಆದರೆ ಅವೆಲ್ಲವೂ ಕೂಡ ಸುಳ್ಳಾಗಿದೆ. ಜಗದೀಶ್ ಶೆಟ್ಟರ್ ಅವರು ಇದೀಗ ಮತ್ತೆ ಬಿಜೆಪಿಯ ನಾಯಕರಾಗಿದ್ದಾರೆ. ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಸಿದ್ಧಾಂತ, ನಿಷ್ಠೆ ಅನ್ನುವುದೆಲ್ಲ ಬರೀ ಕಾರ್ಯಕರ್ತರಿಗೆ ಮಾತ್ರ ಅನ್ವಯ, ನಾಯಕರಿಗೆ ಅವು ಯಾವುದೂ ಕೂಡ ಅನ್ವಯವಾಗೋದಿಲ್ಲ. ಕಾಲ ಬದಲಾದಂತೆ ಬಣ್ಣವನ್ನು ಕೂಡ ನಾಯಕರು ಬದಲಾಯಿಸಬಹುದು ಅನ್ನುವುದಕ್ಕೆ ಶೆಟ್ಟರ್ ಅವರದ್ದು ಮತ್ತೊಂದು ಎಕ್ಸಾಂಪಲ್. ಇತ್ತ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿ ಬಂದ ಬೆನ್ನಲ್ಲೇ ನೀವ್ಯಾಕೆ ಅರುಣ್ ಪುತ್ತಿಲ ಅವರನ್ನ ಪಕ್ಷಕ್ಕೆ ಮತ್ತೆ ಸೇರಿಸಿಕೊಳ್ಳುತ್ತಿಲ್ಲ ಅನ್ನುವ ಆಕ್ರೋಶದ ನುಡಿಗಳು ವ್ಯಕ್ತವಾಗ್ತಾ ಇದ್ದಾವೆ. ನಾವೇನು ಬಿಜೆಪಿಯನ್ನ ಹಿಗ್ಗಾಮುಗ್ಗ ಟೀಕಿಸಿಲ್ಲ, ನಾವು ಪ್ರಧಾನಿ ಮೋದಿಯವರಿಗಾಗಿಯೇ ಕೆಲಸ ಮಾಡಿದ್ದೇವೆ. ಹಿಂದುತ್ವವನ್ನು ಬಿಟ್ಟು ಪುತ್ತಿಲ ಪರಿವಾರ ಎಂದಿಗೂ ಹೊರ ಹೋಗಿಲ್ಲ. ಹೀಗಿರಬೇಕಾದ್ರೆ ಪುತ್ತಿಲ ಅವರನ್ನ ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳುವುದಕ್ಕೆ ನಿಮಗೆ ಅದ್ಯಾವ ಅಡ್ಡಿ ಅನ್ನುವ ಪ್ರಶ್ನೆಗಳು ಎದ್ದಿದೆ. ಈ ನಡುವೆ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬೆನ್ನಲ್ಲೇ ಅರುಣ್ ಕುಮಾರ್ ಪುತ್ತಿಲ ಅವರನ್ನು ಮತ್ತೆ ಬಿಜೆಪಿಗೆ ಕರೆತರುವ ನಿಟ್ಟಿನಲ್ಲಿ ತೆರೆಮರೆಯ ಪ್ರಯತ್ನಗಳು ನಡೆದಿದೆ. ಹಲವಾರು ಸುತ್ತಿನ ಸಂಧಾನ ಮಾತುಕತೆಗಳು ಕೂಡ ನಡೆದಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರು ಬಿಜೆಪಿಗೆ ಸೇರಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಿಖರವಾದ ಉತ್ತರವನ್ನು ಕೊಡುವುದಕ್ಕೆ ಬಿಜೆಪಿ ನಾಯಕರಾಗಲಿ ಪುತ್ತಿಲ ಪರಿವಾರವಾಗಲಿ ಸಿದ್ಧವಿಲ್ಲ. ಬಿಜೆಪಿ ಹೇಳುವಂಥದ್ದು ನಾವು ಅವರನ್ನ ಪಕ್ಷಕ್ಕೆ ಕರೆದಿಲ್ಲ ಅಂತ ಪುತ್ತಿಲ ಪರಿವಾರದವರು ಹೇಳಲಿ, ಅಥವಾ ಪುತ್ತಿಲ ಪರಿವಾರ ಬಿಜೆಪಿಯವರು ನಮ್ಮನ್ನು ಕರೆದಿದ್ದಾರೆ ಎಂದು ಅವರಾದರೂ ಒಪ್ಪಿಕೊಳ್ಳಲಿ ಎಂದು, ಹೀಗೆ ಒಬ್ಬರ ಮೇಲೆ ಮತ್ತೊಬ್ಬರು ಮಾತಿನ ಬಾಣಗಳನ್ನು ಎಸೆಯುವ ಕೆಲಸ ನಡೀತಾ ಇದೆ. ಯಾರೊಬ್ಬರೂ ಕೂಡ ಸ್ಪಷ್ಟವಾಗಿ ಹೇಳುವುದಕ್ಕೆ ತಯಾರಿಲ್ಲ. ಸಿಕ್ಕಿರುವ ಮಾಹಿತಿಗಳ ಪ್ರಕಾರ ಅರುಣ್ ಕುಮಾರ್ ಪುತ್ತಿಲ ಅವರನ್ನ ಬಿಜೆಪಿಗೆ ಮರಳಿ ಕರೆತರುವ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರೇ ಮುಂದೆ ನಿಂತು ಹಲವು ಪ್ರಕ್ರಿಯೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಹೇಳಿ ಕೇಳಿ ಅರುಣ್ ಕುಮಾರ್ ಪುತ್ತಿಲ ಅವರು ಯಡಿಯೂರಪ್ಪ ಅವರಿಗೆ ತೀರಾ ಆತ್ಮೀಯರು. ಇದೇ ಕಾರಣದಿಂದಲೇ ಯಡಿಯೂರಪ್ಪ ಅವರೇ ಪುತ್ತಿಲ ಅವರನ್ನು ಮತ್ತೆ ಕರೆತರುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸಿದ್ದಾರೆ. ಈ ಹಿಂದೆ ಅರುಣ್ ಕುಮಾರ್ ಪುತ್ತಿಲ ಅವರು ಬಿಜೆಪಿಯ ವಿರುದ್ಧ ಬಂಡಾಯ ಸಾರಿದ ಸಂದರ್ಭದಲ್ಲಿ ಹಾಗೆಲ್ಲ ಬಂಡಾಯ ಸಾರೋದು ಬೇಕಾಗಿಲ್ಲ, ಮುಂದೊಂದು ದಿನ ಒಳ್ಳೆಯ ಕಾಲ ಬಂದೇ ಬರ್ತದೆ, ಸದ್ಯಕ್ಕೆ ನೀವು ಸೈಲೆಂಟ್ ಆಗಿರಿ ಅನ್ನುವ ಮಾತುಗಳನ್ನು ಯಡಿಯೂರಪ್ಪ ಅವರು ಹೇಳಿದರು ಕೂಡ. ಆದರೆ ಆ ಮಾತುಗಳನ್ನು ಕೇಳಿಸಿಕೊಳ್ಳಲಿಲ್ಲ. ಅವರು ಪಕ್ಷೇತರರಾಗಿ ನಿಂತರು. ಬಿಜೆಪಿ ಪುತ್ತೂರಿನಲ್ಲಿ ಸೋತಿತ್ತು. ಇದೀಗ ಮತ್ತೆ ಗರ್ವಾಪ್ಸಿ ಪ್ರಕ್ರಿಯೆಯ ಮುಂದುವರಿದ ಭಾಗವಾಗಿ ಅರುಣ್ ಕುಮಾರ್ ಪುತ್ತಿಲ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಗಳು ಜಾರಿಯಲ್ಲಿದೆ. ಆದರೆ ಅರುಣ್ ಕುಮಾರ್ ಪುತ್ತಿಲ ಅವರು ಮರಳಿ ಬಿಜೆಪಿಗೆ ಬರುವಂಥದ್ದು ಸ್ಥಳೀಯ ನಾಯಕರಿಗೆ ಬೇಕಾಗಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಪಕ್ಷದಿಂದ ಹೊರಗೆ ಹೋಗಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಅವರು ಮತ್ತೆ ಪಕ್ಷಕ್ಕೆ ಬಂದರೆ ಅವರ ಹಿಡಿತ ಪಕ್ಷದಲ್ಲಿ ಬಲವಾಗ್ತದೆ. ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಯಾರು ಕೆಲವೊಂದು ಹುದ್ದೆಗಳಿಗಾಗಿ ಸಾಲಿನಲ್ಲಿ ನಿಂತಿದ್ದಾರೋ ಅವರಿಗೆ ಅವಕಾಶಗಳು ತಪ್ಪಬಹುದು ಅನ್ನುವ ಆತಂಕ ಅವರದ್ದಂತೆ. ಈ ನಿಟ್ಟಿನಲ್ಲಿ ಪುತ್ತಿಲ ಅವರು ಬರುವುದಾದರೆ ಪಕ್ಷಕ್ಕೆ ಬರಲಿ, ಬಂದರೆ 3 ವರ್ಷಗಳ ಕಾಲ ಅವರು ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೆ ದುಡಿಯಬೇಕು, ಪುತ್ತಿಲ ಪರಿವಾರವನ್ನು ವಿಸರ್ಜಿಸಬೇಕು. ಈ ಹಿಂದೆ RSS ನಾಯಕರು ಸೇರಿದಂತೆ ಕೆಲ ಬಿಜೆಪಿ ನಾಯಕರ ವಿರುದ್ಧ ಮಾಡಿದ ಟೀಕೆಗಳಿಗೆ ಬೇಷರತ್ ಕ್ಷಮೆಯನ್ನು ಕೇಳಬೇಕು. ಅಷ್ಟೇ ಅಲ್ಲದೆ ಪುತ್ತಿಲ ಪರಿವಾರದಲ್ಲಿ ಈಗಾಗಲೇ ಗುರುತಿಸಿಕೊಂಡಿರುವ ಅರುಣ್ ಕುಮಾರ್ ಪುತ್ತಿಲ ಅವರ ಬೆಂಬಲಿಗರು ಯಾರಿದ್ದಾರೋ ಅವರು ಯಾರಿಗೂ ಕೂಡ ಬಿಜೆಪಿಯಲ್ಲಿ ಯಾವುದೇ ಸ್ಥಾನಮಾನಗಳನ್ನು ನೀಡಬಾರದು ಅನ್ನುವ ಒತ್ತಾಯವನ್ನು ಸ್ಥಳೀಯ ಬಿಜೆಪಿ ನಾಯಕರು ಮಾಡಿದ್ದಾರಂತೆ. ಈ ಕಾರಣದಿಂದಲೇ ಅರುಣ್ ಕುಮಾರ್ ಪುತ್ತಿಲ ಅವರು ಬಿಜೆಪಿಗೆ ಬರುವ ಕಾರ್ಯಕ್ರಮಕ್ಕೆ ತೀರಾ ಹಿನ್ನಡೆಯಾಗ್ತಾ ಇದೆ ಅನ್ನಲಾಗಿದೆ. ಮತ್ತೊಂದು ಕಡೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರು ಬಿಜೆಪಿಗೆ ಹೋಗೋದಕ್ಕೆ ಮುಕ್ತ ಮನಸ್ಸನ್ನು ಹೊಂದಿದ್ದಾರೆ.
ಆದರೆ ಅವರ ಜೊತೆಗೆ ಗುರುತಿಸಿಕೊಂಡಿರುವ ಬೆಂಬಲಿಗರು ಇದಕ್ಕೆ ಅಡ್ಡಿಯಾಗಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಎಲ್ಲ ಊಹಾಪೋಹಗಳಿಗೆ ಉತ್ತರ ಸಿಗಬೇಕಾದ್ರೆ ಪುತ್ತಿಲ ಪರಿವಾರದವರು ಬಾಯಿ ಬಿಡಬೇಕು ಅಥವಾ ಬಿಜೆಪಿಯವರು ಬಾಯಿ ಬಿಡಬೇಕು. ಇವೆಲ್ಲವೂ ಕೂಡ ನಮ್ಮ ಆಂತರಿಕ ವಿಚಾರ ಎಂದು ತಪ್ಪಿಸಿಕೊಳ್ಳುವುದಲ್ಲ.